ಸುತ್ತಮುತ್ತಲಿನ ಸಾವಿರಾರು ಜನರಿಗೆ ಅನುಕೂಲ ಆಗಲಿ ಅಂತ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸಮುದಾಯ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಆಸ್ಪತ್ರೆಗೆ ವೈದ್ಯರು ಸಿಬ್ಬಂದಿಗಳು ಬರದೆ ಹಾಳು ಬಿದ್ದಿದ್ದು ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಇದೆಲ್ಲಿ ಅಂತೀರಾ? ಸ್ಟೋರಿ ನೋಡಿ. ಸರ್ಕಾರಿ ಆಸ್ಪತ್ರೆಗೆ ಬರ್ತಿಲ್ಲ ಡಾಕ್ಟರ್ ಸಿಬ್ಬಂದಿ. 1 ವರ್ಷದಿಂದ ಆಸ್ಪತ್ರೆ ಬಂದ್, 5,000 ಜನಕ್ಕೆ ಕಷ್ಟ. ಬಿಲ್ಡಿಂಗ್ ಇದ್ರೂ ಕೂಡ ಡಾಕ್ಟರ್ಸ್ ಯಾರು ಬರಲ್ಲ. ನಾವೆಲ್ಲ ಅಧಿಕಾರಿಗಳು ಫೋನ್ ಮಾಡಿದ್ರೆ ಬರ್ತೀನಿ ಅಂತಾರೆ, ಹೋಗ್ತೀನಿ ಅಂತಾರೆ, ಹಾಕಲ್ಲ. ಈ ಸಮಸ್ಯೆ ಸರ್ಕಾರ ಏನಾರ ಮಾಡಿಕೊಟ್ರೆ ಅನುಕೂಲ ಆಗ್ತಾರೆ, ಇಲ್ಲರ ಆಗಪ್ಲೇ ಇಲ್ಲ ಅಂದಪ್ಲೇ. ಸರ್ಕಾರಿ ಆಸ್ಪತ್ರೆಗೆ ಬರ್ತಿಲ್ಲ ಡಾಕ್ಟರ್ ಸಿಬ್ಬಂದಿ. 1 ವರ್ಷದಿಂದ ಆಸ್ಪತ್ರೆ ಬಂದ್, 5,000 ಜನರಿಗೆ ಸಂಕಷ್ಟ. ಬೀಗ ಹಾಕಿರೋ ಆಸ್ಪತ್ರೆ, ವೈದ್ಯರಿಲ್ಲದೆ ಹಾಳು ಬಿದ್ದಿರೋ ಆರೋಗ್ಯ ಕೇಂದ್ರ, ಡಾಕ್ಟರ್ ಬಂದಿದ್ದಾರೆ ಅಂತ ಪ್ರತಿದಿನ ಬಂದು ಹೋಗೋ ಜನರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹಸರಗುಂಡಗಿ ಗ್ರಾಮದಲ್ಲಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗ್ಲಿ ಅಂತ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಿದ್ದಾರೆ. ಹಸರಗುಂಡಗಿ ಸುತ್ತಮುತ್ತಲಿನ 5 ತಾಂಡಾಗಳು, 3 ಗ್ರಾಮಗಳ ಸುಮಾರು 5,000ಕ್ಕೂ ಅಧಿಕ ಜನರಿಗೆ ಅನುಕೂಲವಾಗಲೆಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಕಳೆದ 10 ವರ್ಷಗಳ ಹಿಂದೆ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿದ್ದು ವೈದ್ಯರನ್ನೂ ಕೂಡ ನೇಮಕ ಮಾಡಲಾಗಿತ್ತು. ಆದರೆ ಮೊದಲು ಸರಿಯಾಗಿ ಬರ್ತಿದ್ದ ವೈದ್ಯರು ನಿಧಾನವಾಗಿ ಬರೋದನ್ನೇ ನಿಲ್ಲಿಸಿದ್ದಾರೆ. ಇದರಿಂದ ಗ್ರಾಮಸ್ಥರು ತೊಂದರೆ ಅನುಭವಿಸಿದ್ದು ವೈದ್ಯರ ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ. ಇದರ ಬಗ್ಗೆ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲುವ ಕೆಲಸ ಮಾಡಿದೆ. ಸರ್, ಡಾಕ್ಟ್ಸ್ಗಳು ಅವಾಗ ಬರ್ತೀರಿ. ಮೊದಲು ನಮ್ಮೂರೇ ಡಾಕ್ಟ್ರ್ ಇದ್ದೀರಿ, ಅವ್ರು ಬರ್ತೀರಿ. ಅವ್ರು ಹೋದ್ಮೇಲೆ ಯಾರೂ ಬರಲ್ಲ ಈಗೆಲ್ಲ. ಈಗ ಸರಿಯಾಗಿ ಬಿಲ್ಡಿಂಗ್ ಅದ ರೀ, ಬಿಲ್ಡಿಂಗ್ ಇದ್ರೂ ಕೂಡ ಡಾಕ್ಟ್ರ್ಸ್ ಯಾರೂ ಬರಲ್ಲ. ಯಾಕೆ ಬರಲ್ಲ ಸರ್ ಕೇಳಿದ್ರೆ ನಮ್ಗೆ ಅಲ್ಲಿ ಡ್ಯೂಟಿ ಚುಮೋಜಲ್ಕದ, ಅಲ್ಲಿ ಇಲ್ಲಿ ಡಾಕ್ಟ್ರ್ಸ್ಗಳು ಇಲ್ಲರಿ, ಇಲ್ಲಿ ಯಾವಾಗನೋ ಬರ್ತೀವಿ, ವಾರಕ್ಕೊಮ್ಮೆ ಬರ್ತೀವಿ ಅಂತಾರೆ, ವಾರಕ್ಕೊಮ್ಮೆ ಬರಲ್ಲ. ನಮಗನ ಕಾಣಿಲ್ಲ ಸರ್. ಯಾವಾಗನ ಬಂದಿದ್ದು ಒಂದು 15-20 ದಿನದಿಂದ ಒಂದು ಸಲ ಬಂದಿದೆ ಸರ್. ನಮ್ಮ ಸಣ್ಣ ಪುಟ್ಟ ಆದರೆ ಈಗ ಚುಂಚೋಳಿಗೆ ಹೋಗ್ಬೇಕು ಸರ್. ನಾವು ಚುಂಚೋಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಚುಮ್ಮಚೋಳಿಗೆ ಹೋಗ್ಬೇಕು. ಈಗ ನಾವೆಲ್ಲ ಕೂಲಿನಲ್ಲಿ ಮಾಡೋರು, ಗರೀಬರು ಇದ್ದೀವಿ. ಇಲ್ಲೇ ಇದ್ದರೆ ಎಲ್ಲ ಅನುಕೂಲ ಆಗ್ತದೆ ರೀ. ತೋರ್ಸ್ಕರ ಚಿಂಚೋಳಿ ತಾಲೂಕಿನಲ್ಲಿ ತಾಂಡಾಗಳಲ್ಲಿ ಹೆಚ್ಚು ಜನ ವಾಸಿಸುತ್ತಿದ್ದು ಜನರಿಗೆ ಅನುಕೂಲವಾಗಲಿ ಅಂತ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಗೆ 2 ಆರೋಗ್ಯ ಸಿಬ್ಬಂದಿ ಕೂಡ ನೇಮಕ ಮಾಡಲಾಗಿತ್ತು. ಆದರೆ ಅವರು ಸರಿಯಾಗಿ ಬರದೇ ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಯಾದ್ರೂ ಪಕ್ಕದ ಚಿಮ್ಮನಚೋಡು ಗ್ರಾಮಕ್ಕೆ ಹೋಗಬೇಕು. ಎಲ್ಲ 30 ಕಿಲೋಮೀಟರ್ ದೂರದ ಚಿಂಚೋಳಿಗೆ ಬರಬೇಕಾದ ಸ್ಥಿತಿ ಉದ್ಭವವಾಗಿದೆ. ಒಂದು ದಿನದ ಕೂಲಿ ಕೆಲಸ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ಆದಷ್ಟು ಬೇಗ ನಮಗೆ ವೈದ್ಯರನ್ನ ನೇಮಕ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲಿ ಭಾಳ ಸಮಸ್ಯೆ ಇದೆ. ನಮ್ಗೆ ಯಾರು ಅಧಿಕಾರಿ ಬಂದು ಇರ್ತಾರಲ್ಲ, ಇಲ್ಲಿ ಬಿಲ್ಡಿಂಗ್ ಎಲ್ಲ ಚಲೋ ಅದ, ಫೆಸಿಲಿಟಿ ಇಲ್ಲ ಅಂದ್ರೆ ನಾವು ನೀರಿನ ಕನೆಕ್ಷನ್ ಸಹ ಮಾಡಿದ್ನ ಇಲ್ಲಿ. ಆಮ್ಯಾಗ ಅಲ್ಲಿ ಕಂಪೌಂಡ್ ವ್ಯವಸ್ಥೆನೂ ಆಗ್ಯದ. ಆಮೇಲೆ ಒಟ್ಟು ಲೆವೆಲಿಂಗ್ ಸಹ ಮಾಡಿಸಿದ್ದೀವಿ. ಒಳ್ಳೆ ಕೆಲವೊಂದು ಸಣ್ಣ ಪುಟ್ಟ ಮೂಲ ಸೌಕರ್ಯ ಇಲ್ಲ ಅಂದ್ರೂ ಸಹ ಗ್ರಾಮ ಪಂಚಾಯತಿಂದ ಮಾಡಿದ್ದೀನಿ ನಾನು ಅಧಿಕಾರದಾಗ ಇರ್ಲಕ್ಕ. ಈಗೇನಪ್ಪ ಅಂದ್ರೆ ಪೂರಾ ಜೀರೋ ಮಾಡಿಬಿಟ್ರೆ ಯಾರು ಅಧಿಕಾರ ಬರ್ತಾರೆ ಇಲ್ಲಿಗೆ, ಯಾಕಂತ ಗೊತ್ತಾಗ್ತಿಲ್ಲ. ಆಮ್ಯಾಗ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಬೇಕು. ಸ್ಥಳೀಯ ಮಟ್ಟದಾಗ ಶಾಸಕರು ಓಡಾಡಿ ಎಲ್ಲ ಹಳ್ಳಿಗಳಿಗೆ ಬರಬೇಕು. ಬಂದೇನಪ್ಪ ಅಂದ್ರೆ ಎಲ್ಲ ಇಲ್ಲಿ ಜನಗಳಿಗೆ ಕೇಳಬೇಕು ಏನು ಸಮಸ್ಯೆ ಇದೆ, ಯಾಕೆ ಇದು ಹಾಸ್ಪಿಟಲ್ ಮುಚ್ಚಾರ ಅಂತೇಳಿ. ಅದಕ್ಕಿಂತ ಶಾಸಕರ ಬಗೆಹರಿಸ್ಬೇಕು ಇದಕ್ಕೆ. ಒಟ್ಟಿನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಹಾಗಾಗಿದೆ ಗ್ರಾಮಸ್ಥರ ಪರಿಸ್ಥಿತಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.